ಸರ್ ರಮ್ಯಾ ಅವ್ರಿಗೆ ದರ್ಶನ್ ಬಗ್ಗೆ ದರ್ಶನ್ ಫ್ಯಾನ್ಸ್ ಒಂದಿಷ್ಟು ಅಸಹ್ಯವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಆಕೆ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ. ಅಂದ್ರೆ ರೇಣುಕಾ ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ನೋವಾಗಿದೆ ಅನ್ನೋದು. ಸೈಬರ್ ಕ್ರೈಮ್ ಕೂಡ ದೂರ ಕೊಡ್ಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಸರ್ ನಟಿ ರಮ್ಯಾ ಅವರು. ಕೊಟ್ಟ ಮೇಲೆ ಅದಕ್ಕೆ ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವ್ರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನ ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲ ಸರ್, ಒಬ್ಬ ಸೆಲೆಬ್ರಿಟಿ ಮಾಜಿ MP ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಇಷ್ಟೆಲ್ಲ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದಾರೆ ಅಂದ್ರೆ ಇಲ್ಲ, ಅದನ್ನ ಈಗ ನೋಡಿ, ಕಂಪ್ಲೇಂಟ್ ಯಾರಾದ್ರೂ ಕೊಡ್ಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತಗೊಳ್ತಾರೆ. ಈಗ ಕಮ್ಯುನಲ್ ಆಂಗಲ್ ನಲ್ಲಿ ಇದ್ರೆ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿ ಇದ್ರೆ ಅವನ್ನೆಲ್ಲ ಸುವಮೋಟೋ ತಗೊಳ್ತಾರೆ. ಅದನ್ನು ಕೂಡ ಮಾನಿಟರ್ ಮಾಡಿ ಅಂಥದ್ದೇನಾದ್ರೂ ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ. ಆದ್ರೆ ಕಂಪ್ಲೇಂಟ್ಸ್ ಏನಾದ್ರು ಬಂದ್ರೆ ಅದನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.